ಆನೇಕಲ್ ತಾಲೂಕಿನ ಎಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಕಳ್ಳಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮುನೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಸಿಡಿ ಉತ್ಸವ ಆಯೋಜಿಸಲಾಗಿತ್ತು. ಹಾಗೆಯೇ ಮಹಿಳೆಯರು ಸ್ವಾಮಿಗೆ ತಂಬಿಟ್ಟಿನ ದೀಪದ ಆರತಿಯನ್ನು ಬೆಳಗಿದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ವಿಕಳ್ಳಹಳ್ಳಿ ಗ್ರಾಮದಿಂದ ಶ್ರೀ ಮುನೇಶ್ವರ ಸ್ವಾಮಿಯ ದೇವಾಲಯದವರೆಗೆ ರಥವನ್ನು ಭಕ್ತರು ಹಾಗೂ ಗ್ರಾಮಸ್ಥರು ಕೈಯಿಂದ ಎಳೆದ ದೃಶ್ಯ ಕಂಡುಬಂತು. ಇನ್ನು ಶ್ರೀ ಮುನೇಶ್ವರ ಸ್ವಾಮಿಯ ರಥವು ಹಲವು ಕಲಾ ತಂಡಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಬರುತ್ತಿದ್ದಂತೆ ಭಕ್ತರು ಹಾಗೂ ಗ್ರಾಮಸ್ಥರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಪ್ರದರ್ಶಿಸಿದರು. ಇನ್ನು ವಿಶೇಷವಾಗಿ ವಿಕಳ್ಳಹಳ್ಳಿ ಗ್ರಾಮದ ಮಹಿಳೆಯರು ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ರಸ್ತೆ ಉದ್ದಕ್ಕೂ ಅರವಂಟಿಕೆ ಹಾಗೂ ದಾಸೋಹ ಕುಟೀರಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ವಿಕಳ್ಳಹಳ್ಳಿ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ಶ್ರೀ ಮುನೇಶ್ವರ ಸಂತಾನ ಗೋವಿಂದ 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 ಈಶ್ವರ 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 ಜೋರ ಮಾಡಿದವರಿಲ್ಲ ಈಶ್ವರ ತಾಳೆ ತಾಳೆ ಎಲ್ಲ ತಾಳೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಮುನೇಶ್ವರ ಸ್ವಾಮಿ ರಥೋತ್ಸವವನ್ನು ವಿಜೃಂಭಣೆಯಿಂದ ಕಲ್ಲಳ್ಳಿ ಗ್ರಾಮದಲ್ಲೇ ನೆರವೇರಿಸ್ತಾ ಇದ್ದೀವಿ. ಇದು ಅನಾದಿ ಕಾಲದಿಂದ ಸುಮಾರು ವರ್ಷಗಳ ಹಿಂದೆ ಉಸ್ಕೂರು ಜಾತ್ರೆಗೆ ಇಲ್ಲಿಂದ ರಥ ಹೋಗ್ತಾ ಇತ್ತು. ಅದನ್ನು ಕಾಲಕ್ರಮೇಣ ಅದನ್ನು ಹೋಗೋದಕ್ಕಾಗದೆ ಇಲ್ಲೇ ನಾವು ಮಾಡ್ತಾ ಇದ್ದೀವಿ. ಮತ್ತು ಉಸ್ಕೂರು ಜಾತ್ರೆ ಆದಮೇಲೆ ನಮ್ಮೂರು ಜಾತ್ರೆ ಯಾವಾಗಲೂ ಅದು ಪದ್ಧತಿ. ಉಸ್ಕೂರಲ್ಲಿ ಏನು ತೇರು ಎಳ್ಕೊಂಡು ವಾಪಸ್ ಹೋಗ್ತಾರೆ, ಆವತ್ತು ನಮ್ಮ ಈ ದಾರಿಯಲ್ಲಿ ಬರುವಂಥ ಎಲ್ಲ ಜನರಿಗೆ ಛತ್ರವನ್ನು ಮಾಡಿ ಗ್ರಾಮಸ್ಥರು ಊಟ ಬಡಿಸುವಂಥ ಪದ್ಧತಿ.
ಅನಾದಿ ಕಾಲದಿಂದ ಹಿರಿಯರ ಕಾಲದಿಂದಲೂ ನಡ್ಸ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ರಾತ್ರಿಗೆ ಉಯ್ಯಾಲೋತ್ಸವ, ಎಲ್ಲ ದೇವರುಗಳನ್ನು ಉಯ್ಯಾಲೋತ್ಸವದಲ್ಲಿ ಮಡಗಿ ಉಯ್ಯಾಲೋತ್ಸವ ವಿಜೃಂಭಣೆಯಿಂದ ಮಾಡ್ತೇವೆ. ಸುಮಾರು 17 ಪಲ್ಲಕ್ಕಿಗಳು. ನಾಳೆ ದೇವರ ಮೆರವಣಿಗೆಗಳಿರುತ್ತೆ. ಬೆಳಗ್ಗೆ ಬಂಡಿ ಮಕ್ಕಳಮ್ಮ ವಿಶೇಷವಾಗಿ ದೇಗಲ ಮೆರವಣಿಗೆ ಕೂಡ ಮಾಡ್ತಾರೆ. ಇದು ಅನಾದಿ ಕಾಲದಿಂದ ಬಂದಿರುವಂಥದ್ದು. ಮತ್ತು ಇಲ್ಲಿಂದು ಇನ್ನೊಂದು ವಿಶೇಷ ಅಂದರೆ ಸಿಡಿ ಆಡಿಸೋದು. ಇವತ್ತು ಇದರ ಒಂದು ವಿಶೇಷವಾದಂಥ ಒಂದು ಸಿಡಿಯಲ್ಲಿ ಮಕ್ಕಳನ್ನು ಉಳಿಸಿ ಒಂದು ಸಿಡಿಯಲ್ಲಿ ರೌಂಡ್ ಹಾಕ್ಸೋದ್ರಿಂದ ಅವರಲ್ಲಿರುವಂಥ ಭಯ, ರೋಗ ರುಜಿನಗಳು ಕೂಡ ಹೋಗ್ತದೆ ಅನ್ನೋ ಒಂದು ಪದ್ಧತಿ ಮೊದಲಿಂದನೂ ಇದೆ. ಅನೇಕ ಕಡೆ ಇದು ಕಳೆದೋಗಿದೆ. ಆದರೆ ನಮ್ಮೂರಲ್ಲಿ ಇದನ್ನು ಸುಮಾರು ವರ್ಷಗಳಿಂದ ಕೂಡ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಆ ಸಿಡಿಗೆ ಒಂದು ವಿಶೇಷವಾದಂಥ ಮಹತ್ವ ಇಲ್ಲಿದೆ. ಇಂದು ನಮ್ಮ ವೀಕಲಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮುನೇಶ್ವರ ಸ್ವಾಮಿ ಜಾತ್ರೆಯನ್ನು ಬಹಳ ವಿಜೃಂಭಣೆಯನ್ನು ಮಾಡ್ತಾ ಇದ್ದೇವೆ. ಇದರ ಜಾತ್ರೆಯ ವಿಶೇಷ ಏನು ಅಂದರೆ, ನಾವು ಸಿಡಿ ಮಧ್ಯಾಹ್ನ 2 ಗಂಟೆಗೆ ಸಿಡಿ ಸ್ಟಾರ್ಟ್ ಮಾಡ್ತೀವಿ. ಆ ಸಿಡಿಯಲ್ಲಿ 5 ವರ್ಷದ ಕೆಳಗಿನ ಮಕ್ಕಳು ಅದನ್ನು ಕುಳಿಸಿದ್ರೆ ಎಷ್ಟೋ ರೋಗ ರುಜಿನಗಳು ಏನೂ ಬರೋಲ್ಲ ಅಂತ ಅನಾದಿ ಕಾಲದಿಂದಲೂ ಅದು ನಮ್ಮ ಊರಿನ ಸಂಪ್ರದಾಯದಂತೆ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಸಾಯಂಕಾಲ ಉಯ್ಯಾಲೋತ್ಸವ ಐತೆ. ಇಡೀ 30-35 ದೇವರುಗಳು ಎಲ್ಲ ದೇವರುಗಳನ್ನು ತಂದು ನಾವು ಉಯ್ಯಾಲೆಯಲ್ಲಿ ಮಡಗಿ ನಾದಸ್ವರ ಮಾಡ್ತೀವಿ. ಅದು ಇಡೀ ನಮ್ಮ ತಾಲೂಕಲ್ಲಿ ಎಲ್ಲೂ ಇಲ್ಲ. ಇಡೀ ನಮ್ಮ ತಾಲೂಕಲ್ಲಿ ಇದು ವೀಕಲಹಳ್ಳಿಯಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇದಿಲ್ಲ ನಮ್ಮ ಉಯ್ಯಾಲೋತ್ಸವ. ಅದೊಂದು ವಿಶೇಷ. ಅದನ್ನು ನೋಡೋಕ್ಕೆ ಸಾವಿರಾರು ಜನ ಬರ್ತಾರೆ ಊರಿಂದ. ಆಮೇಲೆ ಮಧ್ಯಾಹ್ನ ಹೊತ್ತು ಇಲ್ಲಿ ನಾವು ರಾಗಿಂಬನು ಹಲಸಿನಕಾಯಿ ಸಾಂಬಾರು ಮಾಡ್ತೀವಿ. ಅದು ವಿಶೇಷ. ಇದು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇದು ವಿಶೇಷ ಆಗಿರೋದು. ಹಲಸಿನಕಾಯಿ ಸಾಂಬಾರು. ಆ ಸಾಂಬಾರಿಂದ ಎಷ್ಟೋ ಜನ ಸಾಯಂಕಾಲದ ನೆನ್ನೆಯಿಂದನೂ ನಾವು 3 ದಿವಸನೂ ಇಲ್ಲಿ ಊಟ ಏರ್ಪಾಡು ಮಾಡಿರ್ತೀವಿ. ಆ 3 ದಿವಸದನೂ ಸಾವಿರಾರು ಜನ ಇಲ್ಲಿ ತಿಂದು ಎಲ್ಲ ಟಿಫನ್ಗಳಲ್ಲಿ ಕೂಡ ಎತ್ಕೊಂಡು ಹೋಗ್ತಾರೆ ಮನೆಗಳಿಗೆ. ಅದು ನಮ್ಮ ಊರಿನ ವಿಶೇಷ. ಆಮೇಲೆ ರಾತ್ರಿಗೆ ಈ ಸತಿ ವಿಶೇಷವಾಗಿ ಯಲ್ಲಮ್ಮ ದೇವಿ ಕರಗ ಮಾಡ್ತಾಯಿದ್ವಿ. ಇದೊಂದು ವಿಶೇಷ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆವರೆಗೂ ವಿಶೇಷ ಕರಗ ಮಾಡ್ತಾಯಿದ್ದೀವಿ. ಅದರ ಇದು ನಮ್ಮ ಊರಿನ ವೀಕಲಹಳ್ಳಿಯ ಇದು ಎಲ್ಲ ನಾವು ನಮ್ಮ ಊರಿನ ಎಲ್ಲ ಪ್ರಮುಖರು, ಎಲ್ಲ ಯುವಕರು, ಹಿರಿಯರು, ಎಲ್ಲ ದೊಡ್ಡ ನಮ್ಮ ಇದರ ಬಿಲ್ಡರ್ಗಳು, ಯಾವುದೇ ನಾವು ಪಕ್ಷ ಭೇದವಿಲ್ಲದೆ ಅದು ಯಾವುದೇ ಇರ್ಬೋದು. ಈ ಜಾತ್ರೆ ಮತ್ತು ನಮ್ಮೂರಲ್ಲಿ ಇಡೀ ಊರಲ್ಲಿ ನಮ್ಮ ತಾಲೂಕಲ್ಲಿ ಈ ಥರ ಯಾವುದೇ ಪಕ್ಷ ಭೇದ ಇಲ್ಲದೆ ನಾವೇ ಮಾಡ್ತಾ ಇರೋದು. ಇದು ಯಾವುದೇ ಪಕ್ಷ ಇಲ್ಲ, ಕಾಂಗ್ರೆಸ್ ಇಲ್ಲ, BJP ಇಲ್ಲ, ದಳ ಇಲ್ಲ, ಯಾವುದು ಎಲ್ಲ ಒಗ್ಗಟ್ಟಾಗಿ ನಮ್ಮ ಯುವಕರು ನಮಗೆ ಭಾರಿ ಸಪೋರ್ಟ್ ಇದ್ದಾರೆ. ನಮ್ಮ ವೀಕಲಹಳ್ಳಿ ಯುವಕರು ಇದು ಇದರಿಂದ ಎಲ್ಲನೂ ಇಲ್ಲಿಗೆ ಬಂದಿದ್ದ ಸಾವಿರಾರು ಭಕ್ತಾದಿಗಳಿಗೂ ಎಲ್ಲರಿಗೂ ನಮ್ಮ ಊರಿನ ಪರವಾಗಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.